ಸ್ನೇಹಿತರೆ, ಈ ಸೋಷಿಯಲ್ ಮೀಡಿಯಾದಲ್ಲಿ ಜನಗಳು ಜಾಸ್ತಿ ಆಕ್ಟಿವ್ ಆದಾಗಿಂದ ಪಬ್ಲಿಸಿಟಿಗೋಸ್ಕರ ಬೆರಗು ಬೆಪ್ಪಂದಂಗೆ ಆಡ್ಕೊಂಡು ವಿಡಿಯೋ ವ್ಯೂಸ್ ಜಾಸ್ತಿ ಆಗಲಿ ಅಂತ ಚೀಪ್ ಗಿಮಿಕ್ ಗಳನ್ನ ಮಾಡ್ಕೊಂಡು ಫಾಲೋವರ್ಸ್ ಇನ್ಕ್ರೀಸ್ ಮಾಡ್ಕೊಳ್ಳೋಕೆ ಚಪ್ರಿಗಳಂಗ ಆಡ್ತಿದ್ದೋರನ್ನ ಇವಾಗ್ಲೂ ಆಡ್ತಿರೋರನ್ನ ನಾವು ನೋಡ್ತಾನೆ ಬರ್ತಿದೀವಿ. ಆದ್ರೆ ಈ ನಡುವೆ ಸಿನಿಮಾದವರು ಸಹ ಒಂದಷ್ಟು ಜನ ಅವರ ಸಿನಿಮಾನ ಜನ ಬಂದು ನೋಡ್ಲಿ, ಆ ಸಿನಿಮಾಗೆ ಪಬ್ಲಿಸಿಟಿ ಆಗ್ಲಿ ಅಂತ ಮಾಡೋ ಪ್ರಮೋಷನ್ ಗಳನ್ನ ಚೀಪ್ ಆಗಿ ಗಿಮಿಕ್ ಮಾಡ್ಕೊಂಡು ಚಪ್ರಿಗಳ ತರ ಆಡೋಕೆ ಶುರು ಮಾಡ್ಬಿಟ್ಟವ್ರೆ. ಆ ಲಿಸ್ಟ್ ಅಲ್ಲಿ ಮೊದ್ಲಿಗೆ ಬರೋದು ನಮ್ ಸೂರ್ಯಣ್ಣ. ಈ ಸೂರ್ಯಣ್ಣ ಈ ತರ ಚೀಪ್ ಗಿಮಿಕ್ಸ್ ಮಾಡ್ತಿರೋದು ತಪ್ಪಲ್ಲ. ಯಾಕಂದ್ರೆ ಕೋಟಿ ಕೋಟಿ ದುಡ್ಡು ಹಾಕಿ ಸಿನಿಮಾ ಮಾಡೋರೆ, ಜನ ಬಂದು ನೋಡ್ಲಿಲ್ಲ ಅಂದ್ರೆ ಎಂತವ್ರಿಗೂ ತೊಂದ್ರೆ ಆಗೇ ಆಗುತ್ತೆ. ಆದ್ರೆ ಅಣ್ಣ ಪ್ರಮೋಷನ್ ಮಾಡೋಕೆ ಆಯ್ಕೆ ಮಾಡ್ಕೊಂಡಿರೋ ಒಂದಷ್ಟು ಮುಖಗಳು ಇವೆ ಅಲ್ವಾ, ಅವುಗಳಿಂದನೇ ಒಂಚೂರು ಎಡವಟ್ಟಾಗಿರೋದು. ಗಂಗಕ್ಕನ್ ಜೊತೆ ಗುದ್ದಾಟ, ಕಲ್ಲಂಗಡಿ ಅಕ್ಕನ್ ಜೊತೆ ಕದನ, ಅಮುಕು ಡುಮುಕು ಪೆಟ್ರೋಲ್ ಕುಡಿದು ಪರದಾಟ. ನಿನ್ಗೋಸ್ಕರ ಯಾರೇನೇ ಅನ್ಲಿ ಪೆಟ್ರೋಲ್ ಕುಡಿತಾ ಇದ್ದೀನಣ್ಣ, ಮೂವಿ ಇಟ್ಟಾಕ್ಬೇಕಣ್ಣ, ಹೇಳ್ತಾ ಇದ್ದೀನಿ ಕೇಳ್ರಿ. ಅಮ್ಮಲ್ಲ ಸಲ್ಗಾ ಸೂರ್ಯಣ್ಣ ಕಷ್ಟಪಟ್ಟು ಮಾಡಿರೋ ಸೂರ್ಯಣ್ಣನ ಮೂವಿ ಯಾರು ಏನೇನ ಹೇಳ್ತಾರೆ. ಸ್ನೇಹಿತರೆ, ಈ ವಿಡಿಯೋ ನೋಡ್ಬೇಕಾದ್ರೇನೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ, ಈ ಕಡ್ಡಿ ಇಲ್ದಿರೋ ಐಸ್ ಕ್ಯಾಂಡಿ ನನ್ನ ಮಗ ಮಾಡ್ತಿರೋದು ಪಕ್ಕ ಪತ್ರೋಳಿ ಕೆಲಸ, ಇದ್ರಲ್ಲಿ ಸತ್ಯ ಒಂಚೂರು ಇಲ್ಲ ಅಂತ. ಇನ್ನೊಂದೇನ್ ಗೊತ್ತಾ ಸ್ನೇಹಿತರೆ, ಈ ವಿಡಿಯೋ ನೋಡಿದ ತಕ್ಷಣ ನನ್ನ ಬಾಯಲ್ಲಿ ಬಂದ ಮೊದಲನೇ ಮಾತೆ, ಲೋ ಅಷ್ಟು ಹುಚ್ಚು ಅಭಿಮಾನ ಇದ್ರೆ ಪೆಟ್ರೋಲ್ ಬದಲು ಸೂರ್ಯಣ್ಣನ್ ಹುಚ್ಚ ಕುಡಿಲ ಮುದೇವಿ ಅಂತ. ಆಮೇಲೆ ಇನ್ನೊಂದೇನ್ ಗೊತ್ತಾ, ನಮ್ ಜನ ನೋಡಿದ್ರೆ ಇವನು ನಿಜವಾಗ್ಲೂ ಪೆಟ್ರೋಲೇ ಕುಡ್ದಿರೋದು ಅನ್ನೋ ರೇಂಜ್ಗೆ ರಿಯಾಕ್ಟ್ ಮಾಡ್ತಿದ್ರು. ಅಲ್ಲ ಸ್ವಾಮಿ, ಪೆಟ್ರೋಲ್ ಕುಡ್ದಿದ ತಕ್ಷಣ ಅನ್ಕಾನ್ಸಿಯಸ್ ಆಗೋ ತರ 12 ಆಣೆ ಆಕ್ಟಿಂಗ್ ಮಾಡ್ತಾವನಲ್ಲ, ಅದ್ರಲ್ಲೇ ಗೊತ್ತಾಗ್ಲಿಲ್ವೇ ಅವನು ಕುಡ್ದಿರೋದು ಪೆಟ್ರೋಲ್ನೇ ಹೊರತು ಪಾಲಿಡಾಲ್ ಅಲ್ಲ ಅಂತ. ಇಫ್ ಚಾನ್ಸ್ ಅವನು ಪಾಲಿಡಾಲ್ ಕುಡ್ದಿದ್ರು ಸಹ ಇಷ್ಟು ಫಾಸ್ಟ್ ಆಗಿ ರಿಯಾಕ್ಟ್ ಆಗ್ತಿರ್ಲಿಲ್ಲ. ಇವನು ಜ್ಞಾನ ತಪ್ಪಿ ಬೀಳ್ತಿರ್ಲಿಲ್ಲ. ಇಷ್ಟ ಬೇಗ ರಿಯಾಕ್ಟ್ ಆಗಿ ಇವನು ಕಾಲೆತ್ಕೊಂಡು ನಿಗುರ್ಕೋಬೇಕು ಅಂದ್ರೆ ಪೆಟ್ರೋಲ್ ಪಾಲಿಡಾಲ್ ಕುಡಿಯೋದಲ್ಲ, ಸೈನೈಡ್ ತಕೋಬೇಕು ಅಷ್ಟೇ. ಆಮೇಲೆ ಇನ್ನೊಂದೇನ್ ಗೊತ್ತಾ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಈ ಅಂಡರ್ ಬೇವರ್ಸಿ ನನ್ನ ಮಗ 12 ಆಣಿ ಆಕ್ಟಿಂಗ್ ಮಾಡಿದ್ರೆ ನಮ್ ಸೂರ್ಯ ಅಣ್ಣ ಅಂತೂ 10 ಪೈಸದ ಆಕ್ಟಿಂಗ್ ಮಾಡ್ತಾ ಬಿದ್ದವ್ರೆ. ಅಲ್ಲ ಕಣಣ್ಣ ಸೂರ್ಯಣ್ಣ, ಈ ಪ್ರಮೋಷನ್ ಅಲ್ಲಿ ನೀನ್ ಮಾಡ್ತಿರೋ ಆಕ್ಟಿಂಗ್ ನ ನೀನ್ ಮಾಡಿರೋ ಸಿನಿಮಾದಲ್ಲಿ ಏನಾದ್ರೂ ಮಾಡಿದಿದ್ರೆ ಇವತ್ತು ಈ ಜಂತರ್ ಮಂತರ್ ಜಾತ್ರೆ ನನ್ನ ಮಕ್ಕಳನ್ನ ಕರ್ಕೊಂಡು ಈ ತರ ಚೀಪ್ ಗಿಮಿಕ್ಸ್ ಮಾಡ್ಕೊಂಡು ನಿಂತ್ಕೊಳ್ಳೋ ಪರಿಸ್ಥಿತಿ ನಿಂಗೆ ಬರ್ತಿರ್ಲಿಲ್ಲ ಕಣಣ್ಣ. ಇದಿಂಗಿರ್ಲಿ, ಈ ಅಮುಕು ಡುಮುಕುದು ಈ ವಿಡಿಯೋ ವೈರಲ್ ಆಗಿದ್ದು ಈ ಬಡ್ಡಿದ್ದಕ್ಕೆ ಏನ್ ಬೆರಗಿಡ್ಕೊಂಡಿದ್ದು ಹಿಂಗೆಲ್ಲ ಹುಚ್ಚ ಬಂದಂಗ ಆಡ್ತಿದೆ ವೈರಲ್ ಆಗೋಕೋಸ್ಕರ ಅಂತ ಎಲ್ಲರೂ ಸೇರ್ಕೊಂಡು ಕಮೆಂಟ್ ಅಲ್ಲಿ ಉಗಿದು ಉಪ್ಪಾಕಿ ಉಗಳಲ್ಲೇ ಸ್ನಾನ ಮಾಡ್ತಿದ್ದಂಗೆ ಅಣ್ಣ ಬಿಹೈಂಡ್ ದ ಸೀನ್ ಅನ್ಕೊಂಡು ಇನ್ನೊಂದು ವಿಡಿಯೋದಲ್ಲಿ ವಾಪಸ್ ಬಂದ. ಸೊ ಎಲ್ಲರಿಗೂ ನಮಸ್ಕಾರ. ಇವಾಗ ಸಲ್ಗಾ ಸೂರ್ಯಣ್ಣಂದು ಮೂವಿ ಆನೆಸ್ಟ್ ರಿವ್ಯೂ ಕೊಡ್ಬೇಕಂತ ನಾನು ಒಂದೇ ಒಂದು ತರಲೆ ತರ ಮಾಡ್ತಾ ಇದ್ದೀನಿ. ಇದು ಹನಿ, ಇದು ಬಿಂದು ಜೀರಾ, ಇದೆರಡನ್ನೂ ನಾನು ತಗೊಂಡು ಸೊ ಈ ಒಂದು ಬಾಟ್ಲ್ ಅಲ್ಲಿ ಈ ತರ ಹಾಕೊಂಡು ಪೆಟ್ರೋಲ್ ಅಂತ ಹೇಳಿ ಸಲ್ಗಾ ಸೂರ್ಯಣ್ಣನ್ಗೆ ಅಂದ್ರೆ ಸ್ಕ್ಯಾಮ್ ಮಾಡೋಣ ಅಂತ. ಇದು ಯಾವುದೇ ಪೆಟ್ರೋಲ್ ಏನು ಇಲ್ಲ. ಓಹೋ, ಹನಿ ಬಿಂದು ಜೀರಾ ಮಿಕ್ಸ್ ಮಾಡಿ ಅದನ್ನ ಕುಡಿದು ಪೆಟ್ರೋಲ್ ಕುಡಿತಿದೀನಿ ಅಂತ ಪ್ರಾಂಕ್ ಮಾಡಿ ಹಾನೆಸ್ಟ್ ರಿವ್ಯೂ ಕೊಡೋಕೆ ಇಷ್ಟೆಲ್ಲ ಮಾಡಿದ್ದ. ಪ್ರಮೋಷನ್ ಅಲ್ಲ ಇದು, ಮೂವಿನ ನೋಡಿ ಆನೆಸ್ಟ್ ರಿವ್ಯೂಗೋಸ್ಕರ ನಾನು ಪೆಟ್ರೋಲ್ ಕುಡಿತಿದ್ದೀನಿ ಅಂತ ಅಣ್ಣನ್ಗೆ ಒಂದು ಸ್ಕ್ಯಾಮ್ ಮಾಡೋದಷ್ಟೇ. ಲೋ ಮಂಜ, ನಿಲ್ಸೋ ಸಾಕು. ನಮಗೂ ಗೊತ್ತು ನೀನ್ ಪೆಟ್ರೋಲ್ ಕುಡಿದಿದ್ದು ಫೇಕು. ಯಾರಾದ್ರೂ ಮಾಡ್ಕೊಂಡು ನಿನ್ನ ಲಾಕು ತಕೊಂಡು ಒಂದ್ ಚಾಕು. ಕೂದಲು ತುಂಬಾ ಹೋಗಿದೆ, ಹೆಲ್ಮೆಟ್ ಕಮ್ಮಿ ಹಾಕಿಲ್ಲ. ಕೂದಲು ಹೋಗಿದೆ, ಫೈನು ಪೊಲೀಸರು ಫೈನ್ ಪಕ್ಕಡ್ತಾನ. ಇದೇನ್ ಗುರು ಇದು, ಇವ್ರು ಏನ್ ಮಾಡ್ತಾವ್ರೆ? ಕೆಲವೊಮ್ಮೆ ನನ್ಗನ್ಸುತ್ತೆ ಇಂಥವ್ರನ್ನ ಇಂಟರ್ನೆಟ್ ಇಂದ ಬ್ಯಾನ್ ಮಾಡ್ಬಿಡ್ಬೇಕು ಅಂತ. ಆದ್ರೆ ನನಗೆ ಆ ಪವರ್ ಇಲ್ಲ. ಈ ನಿಮ್ ವಿಡಿಯೋನ ನೋಡಿ ಜನ ಹೆಲ್ಮೆಟ್ ಹಾಕ್ತೇನೆ, ಆಕ್ಸಿಡೆಂಟ್ ಆದ್ರೆ ಆ ರೆಸ್ಪಾನ್ಸಿಬಿಲಿಟಿನ ನೀವು ತಗೋತೀರಾ? ಕೂದ್ಲುದ್ರೋದು ಸ್ಟ್ರೆಸ್ ಇಂದ ಆಗಿರ್ಬೋದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಆಗಿರ್ಬೋದು, ನಿದ್ರೆಯಿಂದನೂ ಆಗಿರ್ಬೋದು, ತುಂಬಾ ನಾನಾ ಕಾರಣಗಳಿವೆ. ನೀವು ಸಹ ಕೂದ್ಲುದ್ರೋದನ್ನ ತಡೆಗಟ್ಟಬೇಕು ಅಂದ್ರೆ ಮೊದಲು ಅದು ಯಾಕೆ ಉದುರ್ತಿದೆ ಅನ್ನೋದನ್ನ ತಿಳ್ಕೋಬೇಕು. ಅದನ್ನ ತಿಳ್ಕೊಳ್ಳೋಕೆ ಟ್ರಯಾ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಟ್ರಯಾ ನಿಮ್ಮ ಇಂಟರ್ನಲ್ ಹೆಲ್ತ್ ಮೇಲೆ ಫೋಕಸ್ ಮಾಡಿ ನಿಮ್ಗೆ ಒಂದು ರೀತಿಯಲ್ಲಿ ಅದನ್ನ ಫಿಕ್ಸ್ ಮಾಡ್ತಾರೆ. 12 ಲಕ್ಷಕ್ಕೂ ಹೆಚ್ಚು ಜನ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ. ತುಂಬಾ ಜನಕ್ಕೆ ರಿಸಲ್ಟ್ ಸಿಕ್ಕಿದೆ. ನೀವು ಸಹ ನಿಮ್ಮ ಕೂದಲನ್ನ ಟೆಸ್ಟ್ ಮಾಡಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿರೋ ಲಿಂಕ್ ಕ್ಲಿಕ್ ಮಾಡಿ, ಫ್ರೀ ಆಗಿ ಆನ್ಲೈನ್ ಟೆಸ್ಟ್ ಲಿಂಕ್ ಸಿಗುತ್ತೆ ನಿಮ್ಗೆ. ಆಮೇಲೆ 93% ಯೂಸರ್ಸ್ ಗೆ ಆಲ್ರೆಡಿ ರಿಸಲ್ಟ್ ಸಿಕ್ಕಿದೆ. ಟ್ರಯಾ ನಿಮ್ಗೆ ಮನಿ ಕಮ್ ಬ್ಯಾಕ್ ಗ್ಯಾರಂಟಿನೂ ಸಹ ಕೊಡುತ್ತೆ. ಹೆಲ್ಮೆಟ್ ಹಾಕೊಳ್ಳಿ, ಈ ತರದವ್ರನ್ನ ನಂಬೋಕ್ ಹೋಗ್ಬೇಡಿ, ನಿಮ್ಮ ಕೂದಲನ್ನ ಟೆಸ್ಟ್ ಮಾಡಿಸ್ಕೊಳ್ಳಿ.
ಸೊ ನಮಸ್ಕಾರ, ಕರ್ನಾಟಕದಲ್ಲಿರೋ ಪ್ರತಿಯೊಂದು ಕನ್ನಡಿಗರಿಗೆ ಅಮ್ಕುಡುಮ್ಕು ಮಾಡುವ ನಮಸ್ಕಾರಗಳು. ನೆನ್ನೆ ಏನ್ ಘಟನೆ ಆಯ್ತು, ಅದು ಯಾವುದೇ ಪೆಟ್ರೋಲ್ ಇಲ್ಲ, ನಾನೇನು ಸತ್ತಿಲ್ಲ. ಸೊ ಸೂರ್ಯಣ್ಣನ್ ಮೂವಿ ನಾನು ಫೋನ್ ಮಾಡಿದ್ದೆ ಸೂರ್ಯಣ್ಣನ್ಗೆ. ಸೂರ್ಯಣ್ಣ ಒಂದೇ ಹೇಳಿದ್ದು, ಇಷ್ಟು ಕಷ್ಟಪಟ್ಟು ಮಾಡಿದೀನಿ, ಮನೆ ಮಠ ಎಲ್ಲ ಮಾರ್ಕೊಂಡು ನನಗೆ ತುಂಬಾ ಪರ್ಸನಲ್ ಆಗಿ ಬೇಜಾರಾಗಿದ್ದಕ್ಕೆ. ಸೊ ನಾನು ಏನೇ ಒಂದ್ ಮಾಡಿದ್ರು ಒಂದು 1000 ಜನ ನೋಡ್ತಾರೆ. ಸೊ ನಂದು ಇಲ್ಲಿ ಎಫೆಕ್ಟ್ ಆಗಿದೆ, ಸೂರ್ಯಣ್ಣನ್ಗೂ ಎಫೆಕ್ಟ್ ಆಗಿದೆ. ಓಹೋ, ಎಫೆಕ್ಟ್ ಆಗಿದೆ, ಎಫೆಕ್ಟ್ ಅಲ್ಲ, ಎಫೆಕ್ಟ್ ಆಗಿದೆ, ಎಫೆಕ್ಟು. ಇದು ಜೇನುತುಪ್ಪ, ಬಿಂದು ಜೀರಾ, ನೀರ್ ಬಾಟ್ಲಲ್ಲಿ ಮಿಕ್ಸ್ ಮಾಡ್ಕೊಂಡು ಮಾಡಿದ್ದು. ಸೊ ನನ್ ಕಡೆಯಿಂದ ಏನಂದ್ರೆ ಬೇಜಾರಾಗಿದ್ರೆ ಕ್ಷಮಿಸಿ. ಇದು ಅಣ್ಣ ನೀವೇ ಹೇಳಿ ಅಣ್ಣ. ಇವಾಗ ಏನಂದ್ರೆ ಮೊನ್ನೆ ಮಂಜು ಫೋನ್ ಮಾಡಿದ್ರು ನನಗೆ, ಏನಣ್ಣ ಏನಾಯ್ತಾಯ್ತು ಅಂತ ಕೇಳಿದ್ರೆ, ಇಲ್ಲಮ್ಮ ಆಯ್ತಾಯ್ತೆ, ಚಂದಾಗ್ ಆಯ್ತಾಯ್ತು, ಒಂದ್ ಸ್ವಲ್ಪ ಕಷ್ಟದಲ್ಲಿದ್ದೀನಿ ಅಂತ ಹೇಳ್ದೆ. ಇವ್ರು ಏನ್ ಮನ್ಸಲ್ಲಿ ಏನ್ ಅನ್ಕೊಂಡ್ರೋ ಗೊತ್ತಿಲ್ಲ, ಇವರು ಟ್ಯಾಕ್ಟಿಕ್ಸ್ ಅಲ್ಲಿ ಬಂದ್ಬಿಟ್ಟು ಇವ್ರು ಮಾಡಿತ್ತು ನನಗೆ ಗೊತ್ತಿಲ್ಲ. ಆಕ್ಚುಲಿ ಇನ್ನೊಂದು ವಿಡಿಯೋದಲ್ಲಿ ನೀವು ನೋಡಿದ್ದೀರಾ, ಇದು ನಾನು ಜೇನುತುಪ್ಪ ಹಾಕೊಂಡು ಮಾಡ್ತಾ ಇದ್ದೀನಿ ಅಂತ, ಅದನ್ನು ನನಗೆ ಗೊತ್ತಿಲ್ಲ. ಬಟ್ ಇವ್ರು ಮಾಡಿದಾಗ ನಾನು ನಿಜವಾಗ್ಲೂ ಅನ್ಕೋಬಿಟ್ಟಿದ್ದೆ ಇದೇನೋ ಇದು ಇರ್ಬೋದು ಅಂತ. ಅಣ್ಣ ಸೂರ್ಯಣ್ಣ, ಇಷ್ಟೆಲ್ಲ ಆದ್ಮೇಲೂ ಈ ವಿಡಿಯೋದಲ್ಲೂ ಬಂದು ಸುಳ್ಳೇ ಹೇಳ್ತಿದ್ಯಲ್ಲಣ್ಣ. ಅಲ್ಲ ಕಣಣ್ಣ, ಒಂದ್ ಸಿನಿಮಾನ ನಿರ್ದೇಶನ ಮಾಡಿ ನಟನೆ ಮಾಡೋ ಅಷ್ಟು ಟ್ಯಾಲೆಂಟ್ ಇರೋ ನಿಂಗೆ ಬಿಂದು ಜೀರಾ ಸ್ಮೆಲ್ಗೂ ಪೆಟ್ರೋಲ್ ಸ್ಮೆಲ್ಗೂ ವ್ಯತ್ಯಾಸ ಗೊತ್ತಾಗ್ಲಿಲ್ವಾ ಅಣ್ಣ? ಗೊತ್ತಿತ್ತು, ಅವ್ನು ಬರೋದು ಗೊತ್ತಿತ್ತು, ಹಿಂಗ್ ಮಾಡ್ತಾನೆ ಅನ್ನೋದು ಗೊತ್ತಿತ್ತು, ನಾನು ಹಿಂಗ್ ಮಾಡ್ಬೇಕು ಅನ್ನೋದು ನೀನು ಗೊತ್ತಿತ್ತು. ಆದ್ರೂ ಎಲ್ಲಾ ಗೊತ್ತಿದ್ದು ಗೊತ್ತಿಲ್ದೆ ಇರೋ ತರ ಆಡ್ತಿದ್ಯಾ ಅನ್ನೋದು ನಮ್ ಜನಕ್ಕೆ ಗೊತ್ತಾದ್ಮೇಲೂ ನೀನ್ ಇನ್ನೂ ಗೊತ್ತಿರ್ಲಿಲ್ಲ ಅಂತಿದ್ಯಲ್ಲ. ಯಾರು ಮಾಡಕ್ ಸಾಧ್ಯ ಆಗಲ್ಲ ಸ್ನೇಹಿತರೆ. ಆಮೇಲೆ ಈ ವಿಡಿಯೋದಲ್ಲಿ ಬಂದು ಅಮುಕು ಡುಮುಕು ನಂದು ಇಲ್ಲಿ ಎಫೆಕ್ಟ್ ಆಗಿದೆ, ಸೂರ್ಯಣ್ಣನ್ಗೂ ಎಫೆಕ್ಟ್ ಆಗಿದೆ ಅಂತವನಲ್ಲ. ಎಫೆಕ್ಟ್ ಯಾವ್ದು ಗೊತ್ತಾ? ಸಿನಿಮಾ ಹೀರೋಗಾಗಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಮುಕು ಡುಮುಕು ಪೆಟ್ರೋಲ್ ಕುಡಿದು ಅಂಧಾಭಿಮಾನ ಮೆರೆದಿದ್ದಾರೆ. ಮೆಜೆಸ್ಟಿಕ್ನ ಥಿಯೇಟರ್ ನಲ್ಲಿ ಘಟನೆ ನಡೆದಿತ್ತು. ನಟ ಸೂರಿ ಮುಂದೆ ಪೆಟ್ರೋಲ್ ಕುಡಿದು ಹೈಡ್ರಾಮಾ ಮಾಡಿದ. ಸಾಮಾಜಿಕ ಮಾಧ್ಯಮದಲ್ಲಿ ಈ ವಿಡಿಯೋ ವೈರಲ್ ಆಗಿತ್ತು. ಸಿನಿಮಾ ಪ್ರಮೋಷನ್ಗಾಗಿ ನಾಟಕ ಮಾಡಿದ ಆರೋಪ ಕೇಳಿ ಬಂದಿದೆ. ಈ ಬಗ್ಗೆ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಮಾತನಾಡಿದ್ದು, ಈ ರೀತಿ ಮಾಡುವವರ ವಿರುದ್ಧ ಕ್ರಮ ತೆಗೆದುಕೊಳ್ತೇವೆ. ಪ್ರಮೋಷನ್ಗಾಗಿ ಡ್ರಾಮಾ ಮಾಡುವವರು ಇನ್ಮುಂದೆ ಹುಷಾರಾಗಿರಬೇಕು. ನ್ಯೂಸೆನ್ಸ್ ಮಾಡಿದ್ರೆ ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅಯ್ಯಯ್ಯೋ, ದುರ್ವಿಧಿಯೇ, ಈ ತರ ಆಗ್ಬಾರ್ದಾಗಿತ್ತು ಪಾಪ. ಛೇ, ನಮ್ಮ ಆರಕ್ಷಕರಲ್ಲಿ ಒಂದು ವಿನಂತಿ, ಇವನ ಮೇಲೆ FIR ಆಗಿರೋದು ನಿಜಾನೇ ಆಗಿದ್ರೆ ಇವನ ಮಂಗಾಟಗಳು ಕೊಂಗಾಟಗಳು ಕಮ್ಮಿ ಆಗ್ಬೇಕು ಅಂದ್ರೆ ಬರೀ ಬುದ್ಧಿ ಮಾತು ಹೇಳಿ ಕಳಿಸಿದ್ರೆ ವರ್ಕೌಟ್ ಆಗಲ್ಲ. ನಿಮ್ದೇ ಸ್ಟೈಲಲ್ಲಿ ಇವನ್ನ ಬಗ್ಗಿಸಿ ಮಲಗಿಸಿ ಎತ್ತಿ ಒಡೆದು ಕಳಿಸಿ ಅಂತ ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೋತಾ ಇದೀವಿ. ಸ್ನೇಹಿತರೆ, ಈ ಕೊಂಗುಂದು ಹಿಂಗಾದ್ರೆ ಇನ್ನೊಂದ್ ಕಡೆ ಈ ಮಂಗನ್ನ ಪೊಲೀಸರು ಕಿಡ್ನಾಪ್ ಕೇಸಲ್ಲಿ ಕ್ಯಾಚ್ ಹಾಕೊಂಡವ್ರಂತೆ. ಪಕ್ಕಾ ಪ್ಲಾನ್ ಮಾಡಿ ಡೈರೆಕ್ಟರ್ ಕಿಡ್ನಾಪ್, ಆಶ್ ಅಲಿಯಾಸ್ ಐಶ್ವರ್ಯ ಅರೆಸ್ಟ್. ಮೊದ್ಲೇ ನೋಡೋಕೆ ಒಳ್ಳೆ ಚಪ್ರಿ ಚೆನ್ನಮ್ಮನಂಗಿದ್ಲು. ಅದ್ಯಾವ್ದೋ ರಿಯಾಲಿಟಿ ಶೋ ಅಲ್ಲಿ ಬೇರೆ ಜಗಳ ಮಾಡ್ಕೊಂಡು ಇವಳು ಏನ್ ದೊಡ್ಡ ಸೆಲೆಬ್ರಿಟಿ ಅನ್ನೋ ರೇಂಜ್ಗೆ ಬಿಲ್ಡಪ್ ಬೇರೆ ಕೊಟ್ಕೊಂಡು ಸಾಯ್ತಾ ಇದ್ಲು. ಇವಾಗ ಕಿಡ್ನಾಪ್ ಕೇಸಲ್ಲಿ ಲಾಕ್ ಆಗವಳೆ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ನೋಡಿ ಸ್ವಾಮಿ, ನೋಡಿ ಅಕ್ಕನ ಅವತಾರ ನೋಡಿ, ಈ ಕಲರ್ಫುಲ್ ಕಾಗೆ ಅವತಾರ ನೋಡಿನೇ ದುನಿಯಾ ವಿಜಯ್ ಅವರು ಗಾಂಜಾ ಅಡಿಕ್ಟೆಡ್ ಕ್ಯಾರೆಕ್ಟರ್ ಕೊಟ್ಟಿದ್ರು ಅನ್ಸುತ್ತೆ. ಸ್ನೇಹಿತರೆ, ನಂಗೆ ಮೊದ್ಲಿಂದಾನು ಒಂದು ಡೌಟು, ದುನಿಯಾ ವಿಜಯ್ ಅವರು ಅವರ ಸಿನಿಮಾಗಳಿಗೆ ಆಯ್ಕೆ ಮಾಡೋರೆಲ್ಲ ಹಿಂಗೆ ಜಂಗಲ್ ಜಾತ್ರೆ ಜಿಂಗಲಕ್ಕಿಗಳ ತರನೇ ಇರ್ತಾರಲ್ಲ, ದುನಿಯಾ ವಿಜಯ್ ಅವರು ಈ ತರ ಇರೋರ್ನೇ ನೋಡಿ ಸೆಲೆಕ್ಟ್ ಮಾಡ್ತಾರ ಏನು ಅಂತ ಮಾತೇ ಇಲ್ಲ. ಎಣ್ಣೆಗೆ ಮಾಡಬೇಕು ಸೋಡಾ ಮಿಕ್ಸು, ಮೈ ತೊಳೆಯೋಕೆ ಚಂದ ಲಕ್ಸು, ಮೊನ್ನೆ ಹಾರ್ದಿಕ್ ಪಾಂಡ್ಯ ಹೊಡೆದ ಒಳ್ಳೆ ಸಿಕ್ಸು. ನೀವು ಜಂಗಲ್ ಜಾತ್ರೆ ಜಿಂಗಲಕ್ಕಿಗಳ ತರ ಇದ್ರೆ ದುನಿಯಾ ವಿಜಯ್ ಅವರ ಸಿನಿಮಾದಲ್ಲಿ ಚಾನ್ಸ್ ಸಿಗೋದಂತೂ ಸ್ನೇಹಿತರೆ. ಈ ಅಮುಕು ಡುಮುಕು ಪೆಟ್ರೋಲ್ ಕುಡಿದು ಪೊಲೀಸ್ ಅವ್ರ ಕೈಲಿ ತಗ್ಲಾಕೊಂಡ ಈ ಹೆಣ್ಣು ಕಿಡ್ನಾಪ್ ಕೇಸಲ್ಲಿ ಅರೆಸ್ಟ್ ಆಗಿದೆ. ಇನ್ನೊಂದ್ ಕಡೆ ಈ ನಮ್ಮ ಮುತ್ಯ ಅದ್ಯಾವ್ದೋ ಚಿಕ್ಕ ಹೆಣ್ಣು ಮಗುನ ಎಳೆದಾಡಿ ಡಿಚ್ಚಿ ಹೊಡೆದು ಎತ್ತು ಬಿಸಾಕಿ ಪೋಕ್ಸೋ ಕೇಸ್ ಬೀಳ್ತಿದಂಗೆ ಊರೇ ಬಿಟ್ಟು ಪೋಟ್ ಆಗ್ಬಿಟ್ಟವನೆ. ಅಪ್ರಾಪ್ತೆ ಜೊತೆ ಅನುಚಿತ ವರ್ತನೆ ಪ್ರಕರಣ ಸಂಬಂಧ ಮಲ್ಲಿಕಾರ್ಜುನ ಮುತ್ಯ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ತನಿಖೆ ನಡೆಸಲು ತಂಡ ಈಗಾಗಲೇ ರಚನೆಗೊಂಡಿದ್ದು, ಶಹಾಪುರ ಸಿಪಿಐ ಶರಣಗೌಡ ನ್ಯಾಮಣ್ಣನವರ ನೇತೃತ್ವದಲ್ಲಿ ತಂಡ ರಚನೆಯಾಗಿದೆ. ಪೋಕ್ಸೋ ಕೇಸ್ ದಾಖಲು ಬೆನ್ನಲ್ಲೇ ಮಠ ಬಿಟ್ಟು ಹೋಗಿದ್ದಾರೆ. ಯಾವುದೇ ಕ್ಷಣದಲ್ಲಿ ಮುತ್ಯ ಬಂಧನ ಆಗುವಂತಹ ಸಾಧ್ಯತೆಗಳು ಕೂಡ ಗೋಚರಿಸ್ತಾ ಇದೆ. ಅದರಲ್ಲೂ ಸ್ನೇಹಿತರೆ, ಈ ವಿಡಿಯೋ ನೋಡಿದಾಗ ಈ ಧರ್ಬೇಸಿ ದೇವರು ಹಿಂಗೆ ಚುಂಗಂಗೆ ಆಡ್ತಾವನಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಹೆಣ್ಮಗು ಅಷ್ಟೆಲ್ಲ ಮುಜುಗರ ಪಡ್ತಿರೋದು ಗೊತ್ತಾಗ್ತಿದ್ರು. ಆ ಹೆಣ್ಮಗು ಮನೆಯವರು ಇದನ್ನ ವಿಡಿಯೋ ಮಾಡ್ತಾ ನಿಂತಿದ್ರಲ್ಲ, ಅವ್ರಿಗೆ ಅಲ್ಲ ಗುರು, ಈ ಗಂಡು ಆಡೋದು, ಓಡೋದು, ನೋಡೋದು, ನಡೆಯೋದು, ನುಲಿಯೋದು ಇವೆಲ್ಲ ನೋಡ್ತಿದ್ರೆ ಇವನು ಮುತ್ಯ ತರ ಕಾಣಲ್ಲ, ಒಳ್ಳೆ ಚೂತ್ಯ ತರ ಕಾಣ್ತಾನೆ. ಹಂಗಿದ್ರು ಈ ಮುತ್ಯನ್ನ ನೋಡಿ ಜನ ಅದ್ ಹೆಂಗ್ ಚೂತ್ಯ ಆಗ್ತಾವ್ರೆ ಅನ್ನೋದೇ ಗೊತ್ತಾಗ್ತಿಲ್ಲ. ಅಲ್ಲ ಕಣ್ರಲ್ಲ, ದೇವ್ರನ್ನ ನಂಬಿ, ಆದ್ರೆ ದೇವ್ರು ಮೈ ಮೇಲೆ ಬರುತ್ತೆ. ನಾನೊಬ್ಬ ದೇವಮಾನವ ಅಂತ ಹೇಳ್ಕೊಂಡು ತಿರುಗಾಡೋ ಯಾವುದೇ ದರ್ಬೇಸಿ ದೇವ್ರುಗಳನ್ನ ನಂಬೇಡಿ. ನಂಬಿಕೆ ಇರ್ಲಿ, ಮೂಢ ನಂಬಿಕೆ ಬೇಡ. ಓದದ್ ಕಲರೆ
ಅನ್ಎಜುಕೇಟೆಡ್ ಬಡೇತವ. ಸ್ನೇಹಿತರೆ, ಇದುವರೆಗೂ ಈ ಮುತ್ಯ ಚೂತ್ಯಗಳ ಬಗ್ಗೆ ನಾನು ರೋಸ್ಟ್ ವಿಡಿಯೋ ಮಾಡಿಲ್ಲ. ಯಾಕಂದ್ರೆ ಯಾಮಾರೋ ಚೂತ್ಯ ಜನಗಳು ಇರಬೇಕಾದ್ರೆ ಯಾಮಾರ್ಸೋ ಇಂತ ಮುತ್ಯಗಳು ಇದ್ದೇ ಇರ್ತಾರೆ. ಸೊ ಮುಂದಿನ ವಿಡಿಯೋದಲ್ಲಿ ಈ ಮಲ್ಲಿಕಾರ್ಜುನ ಮುತ್ಯನ ಬಗ್ಗೆ, ಮುತ್ಯನ ಭಕ್ತಗಣದ ಬಗ್ಗೆ ಮಾತಾಡುವ ವೇಟ್ ಮಾಡ್ತಾ ಇರಿ. ನೆಕ್ಸ್ಟ್ ವಿಡಿಯೋ ಲೇಟ್ ಅಂತೂ ಆಗಲ್ಲ, ಆದಷ್ಟು ಬೇಗನೆ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆದ್ರೆ ಯಾವಾಗ್ಲೂ ಕೊನೆಯಲ್ಲಿ ನಾವು ಹೇಳೋದನ್ನ ಹೇಳಲೇಬೇಕು ಅಲ್ವಾ? ನನ್ನ ವಿಡಿಯೋ ನೋಡಿ ಹುರ್ಕೊಂಡು ಬಂದು ಕಮೆಂಟ್ ಅಲ್ಲಿ ಕಕ್ಕ ಮಾಡಿದ್ರೆ ದೇವ್ರು ಮಾಡ್ಬಿಡ್ತೀನಿ. ನನ್ನ ಈ ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಪೋಸ್ಟ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲ್ಗೆ ಡೈರೆಕ್ಟ್ ಆಗಿ ಬರುತ್ತೆ. ಧನ್ಯವಾದಗಳು. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೇ.